ಹಾಯ್ ಮಕ್ಕಳ, ಎಲ್ರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಿನ ರಿಮೈನಿಂಗ್ ಪಾರ್ಟನ್ನು ನಾವು ನೋಡೋಣ. ಫಸ್ಟ್ ವಿಡಿಯೋದಲ್ಲಿ ನೀವು ಎಲ್ಲ ನೋಡಿದ್ದೀರಾ. ಸೊ ಯಾರು ಇನ್ನೂ ಫಸ್ಟ್ ವಿಡಿಯೋನ ನೋಡಿಲ್ಲ, ಫಸ್ಟ್ ವಿಡಿಯೋನ ನೀವು ಫಸ್ಟ್ ನೋಡಿಬಿಟ್ಟು ಆಮೇಲೆ ಈ ವಿಡಿಯೋನ ನೋಡಿ. ಫಸ್ಟ್ ವಿಡಿಯೋ ನಿಮಗೆ ಎಲ್ರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನೀವು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಇನ್ನು ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ನೆಕ್ಸ್ಟು ಆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ರಿಮೈನಿಂಗ್ ಪಾರ್ಟನ್ನು ನಾವು ಇಲ್ಲಿ ನೋಡೋಣ. ಉಳಿದಿರ್ತಕ್ಕಂಥದ್ದು ಪ್ರಿಪ್ರೇಷನ್ ಆಫ್ K2Cr2O7 ಆ್ಯಂಡ್ KMnO4. ನೆಕ್ಸ್ಟ್ ಎಫ್ ಬ್ಲಾಕ್ ಎಲಿಮೆಂಟ್ಸು ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋನ ನೋಡಿದ್ರೆ ನಿಮಗೆ ಟೋಟಲ್ 5 ಮಾರ್ಕ್ಸು ಬರುತ್ತೆ. ಫಸ್ಟು ನೋಡಿ, 2 ಪ್ರಿಪ್ರೇಷನ್ ಇದೆ. ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7 ನಾವು ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಕರಿತೀವಿ. ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮೇಟ್ ಓರ್. ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ KMnO4. ಈ ಸರಿ ಲ್ಯಾಬಲ್ಲಿ ನೀವು ಯೂಸ್ ಮಾಡ್ತೀರಾ ಇದನ್ನ, ಫ್ರಮ್ MnO2. ಸೊ ಈ 2 ಪ್ರಿಪ್ರೇಷನ್ ನೀವು ಕಲ್ತಿದ್ದೆ ಆದರೆ ಈ 2ರಲ್ಲಿ ಒಂದು ಪ್ರಿಪ್ರೇಷನ್ ನಿಮಗೆ ಎಕ್ಸಾಮಿಗೆ ಬಂದೇ ಬರುತ್ತೆ, 3 ಮಾರ್ಕಿಗೆ ಬರುತ್ತೆ. ಸೊ ನೋಡಿ, ಇದನ್ನ ಯಾವ ರೀತಿ ಕ್ವಶನ್ ಅನ್ನ ಕೇಳ್ತಾರೆ ಅಂದ್ರೆ, ರೈಟ್ ದಿ ಈಕ್ವೇಷನ್ಸ್ ಇನ್ವಾಲ್ವ್ಡ್ ಇನ್ ದಿ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮೇಟ್ ಓರ್ ಅಂತ ಕೇಳ್ತಾರೆ. ಇಲ್ಲಿ 3 ಈಕ್ವೇಷನ್ಸ್ ಇರೋದ್ರಿಂದ ಒಂದೊಂದು ಈಕ್ವೇಷನ್ಗೆ ಒಂದೊಂದು ಮಾರ್ಕ್ ಇರುತ್ತೆ, ಹಾಗಾಗಿ ನಿಮಗೆ 3 ಮಾರ್ಕ್ ಬರುತ್ತೆ. ಸೊ ಇಲ್ಲಿ ನೀವು ಯಾವುದೇ ರೀತಿ ಸ್ಟೇಟ್ಮೆಂಟ್ ಎಕ್ಸ್ಪ್ಲನೇಷನ್ ಬರೆಯೋ ಅವಶ್ಯಕತೆ ಇಲ್ಲ ಎಲ್ಲಿ, ಪ್ರಿಪರೇಷನ್ ಆಫ್ ಡೈಕ್ರೋಮೇಟ್ ಅಲ್ಲಿ. ಸೊ ಇನ್ನು ಉಳಿದಾಗೆ ಸಪೋಸ್ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಫ್ರಮ್ MnO2 ಅಂತ ಏನಾದರೂ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ರು ಅಂದ್ರೆ, ಸೊ ನಿಮಗೆ ಇಲ್ಲಿ 2 ಈಕ್ವೇಷನ್ಸ್ ಇರೋದ್ರಿಂದ ಈ ಕ್ವಶನ್ ನಿಮಗೆ 3 ಮಾರ್ಕಿಗೆ ಕೇಳಬೇಕಾಗಿರೋದ್ರಿಂದ ನೀವಿಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಬರೀಬೇಕಾಗುತ್ತೆ. ಸೊ ಇದು ಯಾವ ತರ ನಾವು ಪ್ರಿಪೇರ್ ಮಾಡ್ತೀವಿ K2Cr2O7 ಫ್ರಮ್ ಕ್ರೋಮೇಟ್ ಓರ್ ಇಂದ ನೋಡೋದಾದ್ರೆ, ಸೊ ಇದನ್ನು ನಾವು ಕ್ರೋಮೇಟ್ ಓರ್ ಅಂತ ಕರಿತೀವಿ. ವೆನ್ ಕ್ರೋಮೇಟ್ ಓರ್ ಈಸ್ ಫ್ಯೂಸ್ಡ್ ವಿತ್ Na ಸೋಡಿಯಂ ಕಾರ್ಬೊನೇಟ್ ಆರ್ ಪೊಟ್ಯಾಷಿಯಂ ಕಾರ್ಬೊನೇಟ್, ನಾವು ಯಾವುದಾದ್ರೂ ಯೂಸ್ ಮಾಡ್ಬೋದು. ವೆನ್ ಕ್ರೋಮೇಟ್ ಓರ್ ಈಸ್ ಫ್ಯೂಸ್ಡ್ ವಿತ್ ಸೋಡಿಯಂ ಕಾರ್ಬೊನೇಟ್ ಆರ್ ಪೊಟ್ಯಾಷಿಯಂ ಕಾರ್ಬೊನೇಟ್ in presence of oxygen gives sodium chromate. This is a yellow color solution. So ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ sodium chromate is acidified with H2SO4 gives sodium dichromate. sodium dichromate ಅನ್ನು ನಮಗೆ ಕೊಡುತ್ತೆ. ನೆಕ್ಸ್ಟ್ sodium dichromate is treated with potassium chloride gives potassium dichromate. ನೋಡಿ, ಇಲ್ಲಿ ನಿಮಗೆ ಬ್ಯಾಲೆನ್ಸಿಂಗ್ ಈಕ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಈಕ್ವೇಷನ್ಸ್ ಅನ್ನ ಬ್ಯಾಲೆನ್ಸ್ ಮಾಡತಕ್ಕಂಥದ್ದು ನಿಮಗೆ ವೆರಿ ಇಂಪಾರ್ಟೆಂಟ್. ನೀವು ಈಕ್ವೇಷನ್ ಬ್ಯಾಲೆನ್ಸ್ ಅಲ್ಲಿ ಸಣ್ಣ ಮಿಸ್ಟೇಕ್ ಮಾಡಿದ್ರೆ ನೀವು ಮಾರ್ಕ್ ಅನ್ನ ಕಳ್ಕೊಳ್ತೀರಾ. ಸೊ ಮಕ್ಕಳ, ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅನ್ನ ಕಲ್ತ್ರಿ. ಈಗ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಫ್ರಮ್ MnO2 ನ ನೋಡೋಣ. ಸೊ ವೆನ್ MnO2 is fused with alkaline metal hydroxides like KOH or NaOH, presence of KNO3 gives K2MnO4. So next K2MnO4 is undergoes disproportionation reaction in acidic media or neutral media gives potassium permanganate. Very simple. ಕೆಲವು ಮಕ್ಕಳಿಗೆ ಕಷ್ಟ ಆಗ್ಬೋದು, ಸರ್ ಎಕ್ಸಾಮಿನೇಷನ್ ಅಲ್ಲಿ ಇಲ್ಲಿ ಎಕ್ಸ್ಪ್ಲನೇಷನ್ ಸ್ಟೇಟ್ಮೆಂಟು ಬರೀಬೇಕು ಅಂತ ಹೇಳ್ತೀರಾ. ನೀವು ಇಷ್ಟೊತ್ತವರೆಗೂ ಹೇಳಿದ್ರಿ, ನನಗೆ ಅದೆಲ್ಲ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಸರ್, ನಾನು ಯಾವ ರೀತಿ ಸರ್ ಸ್ಟೇಟ್ಮೆಂಟು ಬರೆಯೋದು ಅನ್ನೋದಾದ್ರೆ, ಜಸ್ಟ್ ಏನಿಲ್ಲ, ಈ ಈಕ್ವೇಷನ್ಸ್ ಅನ್ನ ಕಲ್ತ್ಬಿಡಿ. ಕಲ್ತಾದ್ಮೇಲೆ ಜಸ್ಟ್ ಡ್ಯಾಶ್ ಪ್ಲಸ್ ಡ್ಯಾಶ್ ಪ್ಲಸ್ ಡ್ಯಾಶ್ ರಿಯಾಕ್ಟ್ಸ್ ಟು ಗಿವ್ ಡ್ಯಾಶ್ ಅಂಡ್ ಡ್ಯಾಶ್ ಬರೀರಿ. ನೆಕ್ಸ್ಟ್ ಡ್ಯಾಶ್ ಪ್ಲಸ್ ಡ್ಯಾಶ್ reacts to give dash and dash and dash and dash. ಇಷ್ಟು ಬಂದ್ಬಿಡಿ, ನಿಮಗೆ ಅದು ಸ್ಟೇಟ್ಮೆಂಟ್ ಆಗುತ್ತೆ, ನಿಮಗೆ ಮಾರ್ಕ್ಸ್ ಮಿಸ್ ಆಗೋದಿಲ್ಲ. ಇಲ್ಲಿ KNO3 ನ ನೆನ್ಪಿಟ್ಕೊಂಡಿರಿ, ಅದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ ಇಲ್ಲಿ. ಓಕೆ, ಸೊ ಇಷ್ಟು ಪ್ರಿಪರೇಷನ್ ಆಫ್
K2 ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂಡ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇವೆರಡು ಕಲ್ತಿದ್ದೆ ಆದರೆ ನಿಮಗೆ 3 ಮಾರ್ಕ್ಸ್ ನಿಮ್ಮ ಜೋಬಲ್ಲಿ ಇದ್ದ ಹಾಗೆ. ಮಕ್ಕಳ ಇನ್ನೊಂದು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಈಕ್ವೇಷನ್ ಅನ್ನ K2 ಮತ್ತೆ Clಗಳನ್ನು ಕಾಮನ್ ಅಯಾನ್ಸ್ ಆಗಿ ತೆಗೆದುಬಿಟ್ಟು ಜಸ್ಟ್ MnO4 2- ಅಂತ ಕೊಟ್ಟಿದ್ದಾರೆ. ಈ ರೀತಿ MnO4 2- ಅಂತ ಕೊಟ್ಟಿದ್ದಾರೆ. ಇಲ್ಲಿ 4H+ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ 2MnO4- ಅಂತ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟಿದ್ದಾರೆ ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ನಾನೇನು ಮಾಡಿದ್ದೀನಿ, ಇಲ್ಲಿ ಕಾಮನ್ ಅಯಾನ್ಸ್ ಅವರು ತೆಗೆದಿರೋದನ್ನು ಮತ್ತೆ ಆಡ್ ಮಾಡಿ ನಾನು ಈ ರೀತಿ ಬರ್ದಿದ್ದೀನಿ. ಯಾಕೆಂದ್ರೆ ನೀವು ಎಕ್ಸಾಮಿನೇಷನ್ ಅಲ್ಲಿ ಬರಿಬೇಕಾದ್ರೆ ಈ 2- ಈ ತರ ಮೈನಸ್ಗಳನ್ನ ಬಿಟ್ಟು ಮಿಸ್ಟೇಕ್ ಅನ್ನ ಮಾಡ್ಕೊಳ್ತೀರಾ, ಮಾರ್ಕ್ಸ್ ಅನ್ನ ಕಳ್ಕೊಳ್ತೀರಾ. ಈ ರೀತಿ ಇದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಕಲೀಲಿಕ್ಕೆ ಅಂತ ನಾನು ಚೇಂಜ್ ಮಾಡಿ ಬರ್ದಿದ್ದೀನಿ. ಇದು ಸರಿ ಇದೆ, ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಮಕ್ಕಳ ಈಗ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಂದು ಕರಿತೇವೆ. ನೋಡಿ, ಈ ಎಫ್ ಬ್ಲಾಕ್ ಎಲಿಮೆಂಟ್ ನಿಮಗೆ 2 ಮಾರ್ಕಿಗೆ ಬರುತ್ತೆ. ಸೊ ನೋಡಿ, ನಾವು ಇವನ್ನ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಆಕ್ಚುಲಿ ಇವು ಇಲ್ಲಿರ್ತವೆ. ಸೊ ಇವನ್ನ ನಾವು ಇಲ್ಲಿಂದ ತೆಗೆದ್ಬಿಟ್ಟು ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ಸೊ ಇಲ್ಲಿ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನಮಗೆ 2 ಸೀರೀಸ್ ಬರುತ್ತೆ. ಒಂದು ಲ್ಯಾಂಥನಾಯ್ಡ್ ಸೀರೀಸು, ಇನ್ನೊಂದು ಆಕ್ಟಿನಾಯ್ಡ್ ಸೀರೀಸು. ಲ್ಯಾಂಥನಮ್ ಆದ್ಮೇಲೆ ಬರ್ತಕ್ಕಂಥ ಎಲಿಮೆಂಟ್ಸ್ ಅನ್ನು ನಾವು ಲ್ಯಾಂಥನೈಡ್ಸ್ ಅಂತ ಕರಿತೀವಿ. ಆಕ್ಟಿನಿಯಂ ಆದ್ಮೇಲೆ ಬರ್ತಕ್ಕಂಥ ಎಲಿಮೆಂಟ್ಸ್ ಅನ್ನು ನಾವು ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ಲ್ಯಾಂಥನಮ್ ಇಂದ ಅಪ್ ಟು ಲುಟಿಯೇಸಿಯಂ ವರೆಗೂ ನಾವು ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. ಆಕ್ಟಿನಿಯಂ ಇಂದ ಲಾರೆನ್ಸಿಯಂ ವರೆಗೂ ನಾವು ಆಕ್ಟಿನಾಯ್ಡ್ಸ್ ಅಂತ ಕರಿತೇವೆ. ಮಕ್ಕಳ ಈಗ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಲ್ಯಾಂಥನೈಡ್ಸ್ ಮತ್ತೆ ಆಕ್ಟಿನೈಡ್ಸಿನ ಅಟಾಮಿಕ್ ಮತ್ತೆ ಅಯಾನಿಕ್ ಸೈಜ್ ಏನಾಗ್ತಾ ಹೋಗ್ತಾ ಇದೆ ಅಂತ ನಾವು ನೋಡೋಣ. ಸೊ ನೋಡಿ, ಲ್ಯಾಂಥನೈಡ್ ಆಗಲಿ ಮತ್ತೆ ಆಕ್ಟಿನೈಡ್ ಆಗಲಿ ಎರಡರಲ್ಲೂ ಆಕ್ಟಿನೈಡ್ಸ್ ಅಲ್ಲಿ ಅಥವಾ ಲ್ಯಾಂಥನೈಡ್ಸ್ ಅಲ್ಲಿ ಅಷ್ಟೇನೆ ಅಟಾಮಿಕ್ ಮತ್ತೆ ಅಯಾನಿಕ್ ಸೈಜ್ ಏನಾಗ್ತಾ ಹೋಗುತ್ತೆ, ರೆಗ್ಯುಲರ್ ಆಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಎಲಿಮೆಂಟ್ ಇಂದ ಎಲಿಮೆಂಟಿಗೆ ರೆಗ್ಯುಲರ್ ಆಗಿ ಫ್ರಮ್ ಲ್ಯಾಂಥನಮ್ ಇಂದ ಅಪ್ ಟು ಲುಟೇಸಿಯಂ ವರೆಗೂ ಸೈಜು ಈ ರೀತಿ ಎಲಿಮೆಂಟ್ಸಿನ ಸೈಜು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆಕ್ಟಿನೈಡ್ಸ್ ಅಲ್ಲೂ ಅಷ್ಟೇನೆ ಆಕ್ಟಿನಿಯಂ ಇಂದ ಲಾರೆನ್ಸಿಯಂ ವರೆಗೂ ಸೈಜು ಈ ರೀತಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ರೆಗ್ಯುಲರ್ ಆಗಿ ಅಟಾಮಿಕ್ ಮತ್ತೆ ಅಯಾನಿಕ್ ಸೈಜು ಡಿಕ್ರೀಸ್ ಆಗ್ತಾ ಹೋಗೋದನ್ನ ನಾವು ಕಾಂಟ್ರಾಕ್ಷನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಇದೆ. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದ್ರೆ ಏನಂತ ನಿಮಗೆ 1 ಮಾರ್ಕಿಗೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಸೊ ಏನು ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದ್ರೆ ರೆಗ್ಯುಲರ್ ಡಿಕ್ರೀಸ್ ಇನ್ ದಿ ಅಟಾಮಿಕ್ ಆರ್ ಅಯಾನಿಕ್ ಸೈಜ್ ಅಲಾಂಗ್ ದಿ ಲ್ಯಾಂಥನೈಡ್ ಸೀರೀಸ್. ಲ್ಯಾಂಥನೈಡ್ ಸೀರೀಸ್ ಅಲ್ಲಿ ಅಟಾಮಿಕ್ ಮತ್ತೆ ಅಯಾನಿಕ್ ಸೈಜ್ ರೆಗ್ಯುಲರ್ ಆಗಿ ಡಿಕ್ರೀಸ್ ಆಗ್ತಾ ಹೋಗೋದನ್ನ ನಾವು ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ. 1 ಮಾರ್ಕಿಗೆ ಕೇಳ್ತಾರೆ. ಸೊ ನೆಕ್ಸ್ಟ್ ನಾವು ಆಕ್ಟಿನೈಡ್ ಕಾಂಟ್ರಾಕ್ಷನ್ ಅನ್ನು ನೋಡೋದಾದ್ರೆ, ನಾನು ಆಗಲೇ ಹೇಳಿದ್ದೀನಿ, ಆಕ್ಟಿನೈಡ್ಸ್ ಅನ್ನು ಅಷ್ಟೇನೆ ರೆಗ್ಯುಲರ್ ಡಿಕ್ರೀಸ್ ಇನ್ ದಿ ಅಟಾಮಿಕ್ ಆರ್ ಅಯಾನಿಕ್ ಸೈಜ್ ಅಲಾಂಗ್ ದಿ ಆಕ್ಟಿನೈಡ್ ಸೀರೀಸ್. ಆಕ್ಟಿನೈಡ್ ಸೀರೀಸ್ ಅಲ್ಲಿ ಅಟಾಮಿಕ್ ಮತ್ತೆ ಅಯಾನಿಕ್ ಸೈಜ್ ರೆಗ್ಯುಲರ್ ಆಗಿ ಡಿಕ್ರೀಸ್ ಆಗ್ತಾ ಹೋಗೋದನ್ನ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಅಂತ ಕರೀತಾರೆ. ನಿಮ್ಗೆ 1 ಮಾರ್ಕ್ ಕೇಳ್ತಾರೆ, ವಾಟ್ ಈಸ್ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಅಂತ. ಸೊ ಮತ್ತೆ ಇಲ್ಲಿ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಯಾವ ರೀತಿ ಆಗ್ತಾ ಹೋಗುತ್ತಂದ್ರೆ, ಎಲಿಮೆಂಟ್ ಇಂದ ಎಲಿಮೆಂಟಿಗೆ ಸ್ವಲ್ಪನೇ ಸೈಜ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಬಟ್ ಆಕ್ಟಿನೈಡ್ಸ್ ಅಲ್ಲಿ ನೋಡೋದಾದ್ರೆ ಎಲಿಮೆಂಟ್ ಇಂದ ಎಲಿಮೆಂಟಿಗೆ ಜಾಸ್ತಿ ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ಇಲ್ಲಿ ನೋಡಿ, ಸ್ವಲ್ಪನೇ ಗ್ರಾಜುವಲ್ ಆಗಿ ಡಿಕ್ರೀಸ್ ಆಗ್ತಾ ಇದೆ. ಇಲ್ಲಿ ನೋಡಿ, ಜಾಸ್ತಿ ಎಲಿಮೆಂಟ್ ಇಂದ ಎಲಿಮೆಂಟ್ಗೆ ಸೈಜು ಜಾಸ್ತಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಲೆಸ್ ಫ್ರಮ್ ಎಲಿಮೆಂಟ್ ಟು ಎಲಿಮೆಂಟ್, ಇಲ್ಲಿ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಮೋರ್ ಫ್ರಮ್ ಎಲಿಮೆಂಟ್ ಟು ಎಲಿಮೆಂಟ್. ಸರ್, ಯಾಕೆ ಲ್ಯಾಂಥನೈಡ್ಸ್ ಮತ್ತೆ ಆಕ್ಟಿನೈಡ್ಸ್ ಅಲ್ಲಿ ಅಲಾಂಗ್ ದಿ ಸೀರೀಸ್ ಅಲ್ಲಿ ಸೈಜ್ ಯಾಕೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ನಿಮ್ಮ ಕ್ವಶನ್ ಆದ್ರೆ, ಸದ್ಯಕ್ಕೆ ಆನ್ಸರ್ ಅನ್ನು ನೋಡೋಣ. ಇದು ನ್ಯೂಕ್ಲಿಯಸ್ ಇದೆ ಅಂದ್ರೆ ನಿಮಗೆ ಗೊತ್ತಿದೆ 4 ಆರ್ಬಿಟಲ್ಸ್ ಇದೆ. ಎಸ್ ಆರ್ಬಿಟಲ್ಲು, ಪಿ ಆರ್ಬಿಟಲ್ಲು, ಡಿ ಆರ್ಬಿಟಲ್ಲು ಮತ್ತೆ ಎಫ್ ಆರ್ಬಿಟಲ್ಲು. ನೋಡಿ, ಯಾವುದೇ ಒಂದು ಆಟಮ್ ಅಲ್ಲಿ ಎಸ್ ಆರ್ಬಿಟಲ್ಲು ಯಾವಾಗಲೂ ನ್ಯೂಕ್ಲಿಯಸ್ಗೆ ತುಂಬಾ ಹತ್ತಿರದಲ್ಲಿರ್ತವೆ ಈ ರೀತಿ. ಸೊ ಇದು 1s 2s 3s ಈ ರೀತಿ.
ಸೊ ಅದೇ ಪಿ ಆರ್ಬಿಟಲ್ ಏನಾಗಿರುತ್ತೆ, ಸ್ವಲ್ಪ ದೂರದಲ್ಲಿ ಇರುತ್ತೆ. 2p 3p 4p. ಸೊ ನೆಕ್ಸ್ಟ್ ಡಿ ಆರ್ಬಿಟಲ್ಸ್ ಅದಕ್ಕಿಂತ ಸ್ವಲ್ಪ ದೂರದಲ್ಲಿರುತ್ತೆ. 3d 4d 5d ಈ ರೀತಿ. ಸೊ ನೆಕ್ಸ್ಟ್ ಎಫ್ ಆರ್ಬಿಟಲ್ಸ್ ಅದಕ್ಕಿಂತ ತುಂಬಾ ದೂರದಲ್ಲಿ ಇರುತ್ತೆ ಈ ರೀತಿ. ಜಾಗ ಸರಿ ಆಗ್ತಾ ಇಲ್ಲ, ದುಂಡಿಗೆ ಬರಿತಾ ಇದೆ. ಸೊ ಈ ರೀತಿ ಇರೋದಿಲ್ಲ, ರೌಂಡ್ ಆಗಿ ಇರುತ್ತೆ. ಈ ರೀತಿ ತುಂಬಾ ದೂರದಲ್ಲಿ ಇರುತ್ತವೆ ಎಫ್ ಆರ್ಬಿಟಲ್ಸ್. ಹಾಗಾಗಿ ಎಸ್ ಆರ್ಬಿಟಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ಗೆ ತುಂಬಾ ಹತ್ತಿರದಲ್ಲಿರ್ತವೆ ಕಂಪೇರ್ ಟು ಪಿ ಆರ್ಬಿಟಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್. ಪಿ ಆರ್ಬಿಟಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ಗೆ ತುಂಬಾ ಹತ್ತಿರದಲ್ಲಿರ್ತವೆ ಕಂಪೇರ್ ಟು ಡಿ ಆರ್ಬಿಟಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್. ಡಿ ಆರ್ಬಿಟಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಹತ್ತಿರದಲ್ಲಿರ್ತವೆ ಕಂಪೇರ್ ಟು ಎಫ್ ಆರ್ಬಿಟಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್. ಅಂದ್ರೆ ಎಫ್ ಆರ್ಬಿಟಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ತುಂಬಾ ದೂರದಲ್ಲಿದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾವುದೋ ಒಂದು ಎಲೆಕ್ಟ್ರಾನ್ ಇದೆ ಅನ್ಕೊಳ್ಳೋಣ, ಇಲ್ಲೊಂದು ಎಲೆಕ್ಟ್ರಾನ್ ಇದೆ ಅನ್ಕೊಳ್ಳೋಣ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಈ ನ್ಯೂಕ್ಲಿಯಸ್ಸಿಗೂ ಮತ್ತೆ ಈ ಎಲೆಕ್ಟ್ರಾನ್ ಮಧ್ಯೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ನಿಮಗೆ ಗೊತ್ತಿದೆ, ನ್ಯೂಕ್ಲಿಯಸ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಈ ಪ್ಲಸ್ ಚಾರ್ಜ್ ಮತ್ತೆ ಈ ಮೈನಸ್ ಚಾರ್ಜ್ ಮಧ್ಯೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ನೋಡ್ರಿ, ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ ಮಧ್ಯೆ ಈ ಎಫ್ ಎಲೆಕ್ಟ್ರಾನ್ಸ್ ಅಡ್ಡ ಬಂದಾಗ ಏನಾಗುತ್ತೆ ಅಂದ್ರೆ ಆ ನ್ಯೂಕ್ಲಿಯಸ್ ಮತ್ತೆ ಆ ಕೊನೆ ಎಲೆಕ್ಟ್ರಾನ್ ಮಧ್ಯೆ ಇರತಕ್ಕಂಥ ಒಂದು ಏನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ. ಇದನ್ನು ನಾವು ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಈ ರೀತಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆದಾಗ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಇಲ್ಲಿಗೆ ಬಂದು ಸುತ್ತಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸ್ವಲ್ಪ ದೂರ ಹೋಗುತ್ತೆ, ಅಂದ್ರೆ ಸೈಜ್ ಜಾಸ್ತಿ ಆಗುತ್ತೆ. ಸಪೋಸ್ ಈ ಒಂದು ನ್ಯೂಕ್ಲಿಯಸ್ ಮತ್ತೆ ಈ ಎಲೆಕ್ಟ್ರಾನ್ ಮಧ್ಯೆ ಇರ್ತಕ್ಕಂಥ ಈ ಎಫ್ ಎಲೆಕ್ಟ್ರಾನ್ಸ್ ಯಾವುದೇ ರೀತಿ ಅಡ್ಡ ಬರೋದಿಲ್ಲ. ಯಾಕಂದ್ರೆ ಸೈಜ್ ತುಂಬಾ ಎಫ್ ಆರ್ಬಿಟಲ್ಸ್ ತುಂಬಾ ದೂರದಲ್ಲಿ ಇರೋದ್ರಿಂದ ಈ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ಗೂ ಮತ್ತೆ ಈ ಎಲೆಕ್ಟ್ರಾನ್ ಮಧ್ಯೆ ಬರೋದಿಲ್ಲ. ಸೊ ಬರೋದಿಲ್ಲ, ಹಾಗಾಗಿ ಏನಾಗುತ್ತೆ, ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ ಇಲ್ಲಿಗೆ ಬಂದು ಸುತ್ತಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏನಾಯ್ತು, ಸೈಜ್ ಕಡಿಮೆ ಆಯಿತು. ಸೊ ಹಾಗಾಗಿ ನಿಮಗೆ 1 ಮಾರ್ಕ್ಗೆ ಕ್ವಶನ್ ಅನ್ನ ಕೇಳ್ತಾರೆ, ವಾಟ್ ಈಸ್ ದಿ ಕಾಸ್ ಆಫ್ ಲ್ಯಾಂಥನೈಡ್ ಆರ್ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಅಂತ. ನೋಡಿ, ಕಾಸ್ ಆಫ್ ಲ್ಯಾಂಥನೈಡ್ ಆರ್ ಆಕ್ಟಿನೈಡ್ ಕಾಂಟ್ರಾಕ್ಷನ್, ಏನು ಕಾರಣ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಥವಾ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಆಗಲಿಕ್ಕೆ ಏನು ಕಾರಣ ಅಂತಂದು ಅವರು ಕ್ವಶನ್ ಅನ್ನ ಕೇಳಿದ್ರೆ ನಿಮ್ಮ ಆನ್ಸರ್ ಇಷ್ಟೇ ಇರಲಿ, ಬಿಕಾಸ್ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ ಎಫ್ ಎಲೆಕ್ಟ್ರಾನ್ ಅಥವಾ ಇಂಪರ್ಫೆಕ್ಟ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ ಎಫ್ ಎಲೆಕ್ಟ್ರಾನ್ಸ್. ಪೂರ್ ಶೀಲ್ಡಿಂಗ್ ಅಂದ್ರೂ ಒಂದೇನೆ, ಇಂಪರ್ಫೆಕ್ಟ್ ಶೀಲ್ಡಿಂಗ್ ಅಂದ್ರೂ ಒಂದೇನೆ. ನಿಮಗೆ ಯಾವ್ದು ನೆನಪಲ್ಲಿ ಇರುತ್ತೋ ಅದನ್ನು ನೀವು ಆನ್ಸರ್ ಅನ್ನ ಮಾಡಿ. ಸೊ ನೋಡಿ, ಇಷ್ಟು ಅಟಾಮಿಕ್ ಮತ್ತೆ ಅಯಾನಿಕ್ ಸೈಜ್ ಆಫ್ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್. ಮಕ್ಕಳೇ, ನೆಕ್ಸ್ಟ್ ಕಾನ್ಸಿಕ್ವೆನ್ಸ್ ಆಫ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಆಗೋದ್ರಿಂದ ಏನು ಪರಿಣಾಮ ಬೀರ್ತಾ ಇದೆ? ಕಾನ್ಸಿಕ್ವೆನ್ಸ್ ಅಂದ್ರೆ ಪರಿಣಾಮ, ಏನು ಪರಿಣಾಮ ಬೀರ್ತಾ ಇದೆ? ಸೊ ಇಲ್ಲಿ ಏನಾಗುತ್ತೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಾನ್ಸಿಕ್ವೆನ್ಸ್ ಏನಿದೆ ಅಂದ್ರೆ ಅಟಾಮಿಕ್ ಸೈಜ್ ಆಫ್ ಜಿರ್ಕೋನಿಯಂ ಮತ್ತೆ ಆಫ್ನಿಯಂ ಆರ್ ನಿಯರ್ಲಿ ಸೇಮ್ ಬರ್ತಾ ಇದೆ. ಜಿರ್ಕೋನಿಯಂ ಮತ್ತೆ ಆಫ್ನಿಯಂದು ಅಟಾಮಿಕ್ ಸೈಜ್ ನಿಯರ್ಲಿ ಸೇಮ್ ಬರ್ತಾ ಇದೆ. ನೋಡಿ, ಜಿರ್ಕೋನಿಯಂದು 160 ಪಿಕೋಮೀಟರ್ ಇದೆ, ಆಫ್ನಿಯಂದು 159 ಪಿಕೋಮೀಟರ್ ಇದೆ. ನಿಯರ್ಲಿ ಸೇಮ್ ಬರ್ತಾ ಇದೆ. ಮಕ್ಕಳೇ, ಒಂದ್ಸಾರಿ ಈ ರೀತಿನೂ ಕ್ವಶನ್ ಕೇಳಿದ್ರು, ಏನಂದ್ರೆ ವೈ ದಿ ಅಟಾಮಿಕ್ ಸೈಜ್ ಆಫ್ ಜಿರ್ಕೋನಿಯಂ ಅಂಡ್ ಆಫ್ನಿಯಂ ಆರ್ ನಿಯರ್ಲಿ ಸೇಮ್ ಅಂತ ಕೇಳಿದ್ರು. ಸೊ ಅದಕ್ಕೆ ನಿಮ್ಮ ಆನ್ಸರ್ ಜಸ್ಟ್ ಬಿಕಾಸ್ ಆಫ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಯಾಕೆ ಆಫ್ನಿಯಮ್ದು ಮತ್ತು ಜಿರ್ಕೋನಿಯಮ್ದು ಅಟಾಮಿಕ್ ಸೈಜ್ ಸೇಮ್ ಇದೆ ಅಂತ ಕೇಳಿದ್ರೆ ಯಾಕೆ? ಬಿಕಾಸ್ ಆಫ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಸೊ ಮಕ್ಕಳ, ಇದೊಂದನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಬಟ್ ಆದರೆ ಮಕ್ಕಳ, ಇದೊಂದನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಬಟ್ ಇಲ್ಲಿ ನೋಡಿ, ಈ ಒಂದು ಪೀರಿಯಡ್ ಅಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸಿನ ಅಟಾಮಿಕ್ ಸೈಜು ಮತ್ತೆ ಈ ಒಂದು ಪೀರಿಯಡ್ ಅಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸಿನ ಅಟಾಮಿಕ್ ಸೈಜು ನಿಯರ್ಲಿ ಸೇಮ್ ಬರುತ್ತೆ. ನೀವು ಮನೆಯಲ್ಲಿ ಪಿರಿಯಡಿಕ್ ಟೇಬಲ್ ಅನ್ನು ತಗೊಂಡು ನೋಡ್ಬೋದು. ಈ ಒಂದು ಪೀರಿಯಡ್ ಅಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸಿನ ಅಟಾಮಿಕ್ ಸೈಜು ಮತ್ತೆ ಈ ಒಂದು ಪೀರಿಯಡ್ ಅಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸಿನ ಅಟಾಮಿಕ್ ಸೈಜು ಸೇಮ್ ಬರುತ್ತೆ. ಯಾಕೆ ಸೇಮ್ ಬರುತ್ತೆ ಅಂದ್ರೆ ನಿಮಗೆ ಗೊತ್ತಿದೆ, ಪಿರಿಯಡಿಕ್ ಟೇಬಲ್ ಅಲ್ಲಿ ಫ್ರಮ್ ಟಾಪ್ ಟು ಬಾಟಮ್ ಹೋಗ್ತಾ ಹೋಗ್ತಾ ಸೈಜು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಏನಾಗಿದೆ, ಈ ರೀತಿ ಇನ್ಕ್ರೀಸ್ ಆಗ್ತಾ ಬಂದಿದೆ.
ಸೊ ಬಟ್ ಈ ಕಡೆಯಿಂದ ಏನಾಗ್ತಾ ಹೋಗಿದೆ, ಡಿಕ್ರೀಸ್ ಆಗ್ತಾ ಹೋಗಿದೆ. ಈ ಕಡೆಯಿಂದ ಇನ್ಕ್ರೀಸ್ ಆಗ್ತಾ ಬಂದಿದೆ, ಈ ಕಡೆಯಿಂದ ಡಿಕ್ರೀಸ್ ಆಗ್ತಾ ಹೋಗಿದೆ. ಸೊ ಹಾಗಾಗಿ ಇವೆರಡಕ್ಕೂ ಸೈಜ್ ಸೇಮ್ ಬರ್ತಾ ಇದೆ. ಸೊ ಮಕ್ಕಳ, ಈಗ ಆಕ್ಸಿಡೇಷನ್ ಸ್ಟೇಟ್ ಆಫ್ ಲ್ಯಾಂಥನೈಟ್ ಮತ್ತೆ ಆಕ್ಟಿನೈಡ್ಸ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ನೋಡಿ, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, noble gas n-2 F1 to 14, n-1 D0 to 1, ns0 to 2. ಅಂದರೆ 1 to 14 ಅಂದರೆ 1 ರಿಂದ 14 ಎಲೆಕ್ಟ್ರಾನ್ ಇರ್ತವೆ ಅಂತ. 0 to 1 ಅಂದರೆ ಎಲೆಕ್ಟ್ರಾನ್ ಇಲ್ಲೇ ಇರ್ಬೋದು ಅಥವಾ 1 ಎಲೆಕ್ಟ್ರಾನ್ ಇರ್ಬೋದು. ಮತ್ತೆ 0 to 2 ಅಂದರೆ 0 ಅಥವಾ 2 ಇರ್ಬೋದು, ಈ ರೀತಿ. ಸೊ ನೋಡಿ, ಲ್ಯಾಂಥನೈಡಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋದಾದ್ರೆ ನೋಬಲ್ ಗ್ಯಾಸ್ ಜಾಗದಲ್ಲಿ ಝರಾನ್ ಅನ್ನು ಬರಿತೀವಿ. ನೆಕ್ಸ್ಟ್ 4F1 to 14, n-2 ಜಾಗದಲ್ಲಿ 4 ಬರುತ್ತೆ. ನೆಕ್ಸ್ಟ್ n-1 ಜಾಗದಲ್ಲಿ 5D ಬರುತ್ತೆ. ನೆಕ್ಸ್ಟ್ n ಜಾಗದಲ್ಲಿ 6 ಬರುತ್ತೆ. ನೆಕ್ಸ್ಟ್ ಆಕ್ಟಿನೈಡ್ಸ್ ಅನ್ನು ನೋಡೋದಾದ್ರೆ ನೋಬಲ್ ಗ್ಯಾಸ್ ಜಾಗದಲ್ಲಿ ರೆಡಾನ್ ಬರುತ್ತೆ. n-2 ಜಾಗದಲ್ಲಿ 5 ಬರುತ್ತೆ. n-1 ಜಾಗದಲ್ಲಿ 6 ಬರುತ್ತೆ. n ಜಾಗದಲ್ಲಿ 7 ಬರುತ್ತೆ. ಸೊ ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಿಮಗೇನು ಎಕ್ಸಾಮಿನೇಷನ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಕೇಳೋದಿಲ್ಲ, ಬಟ್ ಇಲ್ಲಿ ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಬರೆದಿದ್ದೇನೆ ಅಷ್ಟೇ. ನೋಡಿ ಮಕ್ಕಳ, ಸೊ ಇಲ್ಲಿ ಎಸ್ ಅಲ್ಲಿ 2 ಎಲೆಕ್ಟ್ರಾನ್ ಇದೆ, ಡಿ ನಲ್ಲಿ 1 ಎಲೆಕ್ಟ್ರಾನ್ ಇದೆ, ಎಫ್. ಸೊ ಈ ಎಫ್ ಏನಂದ್ರೆ, ಸೊ ಇದು ಎಲ್ಲಿದೆ ಎಫ್ ಎಲೆಕ್ಟ್ರಾನ್ಸ್ ಎಲ್ಲಿರ್ತವೆ ಅಂದ್ರೆ ಆಂಟಿ ಪೆನಾಲ್ಟಿಮೇಟ್ ಶೆಲ್ ಅಲ್ಲಿ ಇರ್ತವೆ. ಆಂಟಿ ಪೆನಾಲ್ಟಿಮೇಟ್ ಶೆಲ್ ಅಲ್ಲಿ ಇರ್ತವೆ. ಆಂಟಿ ಪೆನಾಲ್ಟಿಮೇಟ್ ಶೆಲ್ ಅಂದ್ರೆ ಕೊನೆಯದಿಂದ ಎರಡನೇದು ಅಂತ. ಇದು ಕೊನೆಯದು, ನೆಕ್ಸ್ಟ್ 1 2, ಕೊನೆಯದಿಂದ ಎರಡನೇದನ್ನು ನಾವು ಆಂಟಿ ಪೆನಾಲ್ಟಿಮೇಟ್ ಅಂತ ಕರಿತೀವಿ. ಸೊ ಆಂಟಿ ಪೆನಾಲ್ಟಿಮೇಟ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ಈ ಶೆಲ್ ಅನ್ನು ಆಂಟಿ ಪೆನಾಲ್ಟಿಮೇಟ್ ಶೆಲ್ ಅಂತ ಕರಿತೀವಿ. ಇದನ್ನ ಪೆನಾಲ್ಟಿಮೇಟ್ ಶೆಲ್ ಅಂತ ಕರಿತೀವಿ. ನಾವು ಡಿ ಸಬ್ ಶೆಲ್ ಅನ್ನ ಪೆನಾಲ್ಟಿಮೇಟ್ ಶೆಲ್ ಅಂತ ಕರಿತೀವಿ, ಇದನ್ನ ಆಂಟಿ ಪೆನಾಲ್ಟಿಮೇಟ್ ಶೆಲ್ ಅಂತ ಕರಿತೀವಿ. ಅಂದ್ರೆ ಆಟಮ್ ಅಲ್ಲಿ ಈ ರೀತಿ ಎಲ್ಲ ಎನರ್ಜಿ ಲೆವೆಲ್ಸ್ ಇರ್ತಾ ಇರುತ್ತೆ. ಅದಾದ್ಮೇಲೆ ಎಫ್ ಇಲ್ಲಿದೆ ಅಂದ್ರೆ ಆಮೇಲೆ ಡಿ ಬರುತ್ತೆ, ಆಮೇಲೆ ಎಸ್ ಬರುತ್ತೆ. ಸೊ ಎಫ್ ಒಳಗಡೆ ಇರೋದ್ರಿಂದ ಎಫ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಕಳ್ಕೊಳ್ಳೋದಿಲ್ಲ. ಎಫ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳೋದಿಲ್ಲ. ಯಾವಾಗಲೂ ಏನ್ ಮಾಡುತ್ತಂದ್ರೆ ಕೊನೆ ಈ ಡಿ ಮತ್ತೆ ಎಸ್ ಎಲೆಕ್ಟ್ರಾನ್ ಮಾತ್ರ ಕಳ್ಕೊಳ್ಳುತ್ತೆ. ಲ್ಯಾಂಥನೈಡ್ಸ್ ಮತ್ತೆ ಆಕ್ಟಿನೈಡ್ಸ್ ಹೆಚ್ಚಿನದಾಗಿ ಡಿ ಮತ್ತೆ ಎಸ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮಾತ್ರ ಕಳ್ಕೊಳ್ತವೆ. ಸೊ ಅಂದ್ರೆ ಡಿ ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ ಮತ್ತೆ ಎಸ್ ಅಲ್ಲಿ ಇರ್ತಕ್ಕಂಥ 1 ಎಲೆಕ್ಟ್ರಾನ್ ನ ಈಸಿಯಾಗಿ ಕಳ್ಕೊಳ್ತವೆ. ಆ ಎಸ್ ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್, ಡಿ ನಲ್ಲಿ ಇರ್ತಕ್ಕಂಥ 1 ಎಲೆಕ್ಟ್ರಾನ್ ಕಳ್ಕೊಳ್ಳೋದ್ರಿಂದ ಲ್ಯಾಂಥನೈಡ್ಸ್ ಅಷ್ಟೇನೆ, ಆಕ್ಟಿನೈಡ್ಸ್ ಅಷ್ಟೇನೆ +3 ನ ಕಾಮನ್ ಆಗಿ ತೋರಿಸ್ತವೆ ಆಕ್ಸಿಡೇಷನ್ ಸ್ಟೇಟು. ಅಂದ್ರೆ 100 ಕಾಂಪೌಂಡ್ ಇದೆ ಅಂದ್ರೆ ಒಂದು 80+ ಕಾಂಪೌಂಡ್ಸ್ ಅಲ್ಲಿ +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲೇ ಇವು ಸಿಗ್ತವೆ. ನೋಡಿ, ಇಲ್ಲಿ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಲ್ಯಾಂಥನೈಡ್ +3 ಇದೆ, ಆಕ್ಟಿನೈಡ್ +3 ಇದೆ. ಆಮೇಲೆ ಈ +3 ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಬಿಟ್ಬಿಟ್ಟು ಮತ್ತೆ ಬೇರೆ ಬೇರೆ ಯಾವ್ಯಾವ ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸ್ತಾವಂದ್ರೆ ಟೋಟಲ್ ಆಕ್ಸಿಡೇಷನ್ ಸ್ಟೇಟ್ ಲ್ಯಾಂಥನೈಡ್ಸ್ 3 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸುತ್ತೆ, ಆಕ್ಟಿನೈಡ್ಸ್ 1 2 3 4 5 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸುತ್ತೆ. ಸೊ ಲ್ಯಾಂಥನೈಡ್ +3 ಕಾಮನ್ ಇದೆ, ಇದು ಕಾಮನ್ ಇದೆ. ಈ ಕಾಮನ್ ಆಕ್ಸಿಡೇಷನ್ ಜೊತೆಗೆ +2 ಮತ್ತೆ +4 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸುತ್ತೆ. ನಿಮ್ಗೆ ಇಲ್ಲಿ ಕ್ವಶನ್ ಅನ್ನ ಕೇಳ್ತಾರೆ, ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಲ್ಯಾಂಥನೈಡ್ ತೋರಿಸ್ತಕ್ಕಂಥದ್ದು ಯಾವುದು? +4 ಇದೆ. ಯಾವ ಕಾಂಪೌಂಡ್ ಅಲ್ಲಿ? ಸೀರಿಯಂ +4. ಸೀರಿಯಂ ಅಲ್ಲಿ +4 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸುತ್ತೆ. ನೋಡಿ, ಸೀರಿಯಂ +4 ಆಕ್ಸಿಡೇಷನ್ ಸ್ಟೇಟ್ ಯಾಕೆ ತೋರಿಸುತ್ತೆ ಅಂತ ನೋಡೋದಾದ್ರೆ ಸೀರಿಯಂನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಇಲ್ಲಿ ಬರೆದಿದ್ದೇನೆ. ಏನು? ಝನಾನ್ 4F1 5D1 6S2. ನೋಡಿ, ಈ 2 ಜೊತೆ ಈ 2 ಎಲೆಕ್ಟ್ರಾನ್ ಜೊತೆ ಈ ಎಲೆಕ್ಟ್ರಾನ್ ನ ಕಳ್ಕೊಂಡ್ರೆ +3 ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಗ್ಬಿಡುತ್ತೆ. ಬಟ್ ಅದೇನ್ ಮಾಡ್ತಾ ಇದೆ, ಈ ಎಲೆಕ್ಟ್ರಾನ್ ಎಫ್ ಅಲ್ಲಿ ಇರ್ತಕ್ಕಂಥ 1 ಎಲೆಕ್ಟ್ರಾನ್ ಸೇರಿಸಿ ಕಳ್ಕೊಳ್ತಾ ಇದೆ. ಈ ಎರಡು ಸೇರಿಬಿಟ್ಟು 4 ಎಲೆಕ್ಟ್ರಾನ್ ನ ಕಳ್ಕೊಳ್ತಾ ಇದೆ. ಈ 4 ಎಲೆಕ್ಟ್ರಾನ್ ನ ಕಳ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಉಳಿತಕ್ಕಂಥದ್ದು ಝರಾನ್ ಮಾತ್ರ. ಹಾಗಾಗಿ ಸೀರಿಯಂ ಆ 4 ಎಲೆಕ್ಟ್ರಾನ್ ನ ಕಳ್ಕೊಂಡ್ರೆ ಝನಾನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ಬಿಡುತ್ತೆ. ನಿಮಗೆ ಗೊತ್ತಿದೆ ಝನಾನ್ ನೋಬಲ್ ಗ್ಯಾಸ್ ಇದೆ, ಝನಾನ್ ನೋಬಲ್ ಗ್ಯಾಸ್ ಇದೆ. ಸೊ ಆ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಪಡ್ಕೊಳ್ಳಿಕ್ಕೋಸ್ಕರ ಆ 4 ಎಲೆಕ್ಟ್ರಾನ್ ನ ಕಳ್ಕೊಂಡು +4 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸುತ್ತೆ. ನಿಮಗೆ ಗೊತ್ತಿದೆ ನೋಬಲ್ ಗ್ಯಾಸ್ಗಳು
ಮೋಸ್ಟ್ ಸ್ಟೇಬಲ್, ಆ ಸ್ಟೆಬಿಲಿಟಿನ ಪಡ್ಕೊಳ್ಳಿಕ್ಕೋಸ್ಕರ ಅದು 4 ಎಲೆಕ್ಟ್ರಾನ್ನ ಕಳ್ಕೊಳ್ಳುತ್ತೆ. ನಿಮಗೆ ಕ್ವಶನನ್ನು ಕೇಳ್ತಾರೆ, ಲ್ಯಾಂಥನೈಡ್ಸಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ತೋರಿಸುತ್ತೆ ಅಂದರೆ +4. ಯಾವ ಎಲಿಮೆಂಟ್ ತೋರಿಸುತ್ತೆ ಅಂದರೆ ಸೀರಿಯಮ್ಮು. ಯಾಕೆ ತೋರಿಸುತ್ತೆ ಅಂತ ಕೇಳ್ತಾರೆ, ಬಿಕಾಸ್ ಟು ಬಿಕಮ್ ಸ್ಟೇಬಲ್ ಅಥವಾ ಟು ಅಕ್ವೈರ್ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಅದಕ್ಕಿಂತ ನೀವು ಟು ಬಿಕಮ್ ಸ್ಟೇಬಲ್ ಅಂತ ಬರೋದ್ರೂ ಆಗುತ್ತೆ ನಿಮ್ಮ ಆನ್ಸರು. ಮತ್ತೆ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ಗಳು +2 ಅನ್ನು ತೋರಿಸುತ್ತೆ. ಲ್ಯಾಂಥನೈಡ್ಸ್ ಯಾವುದ್ರಲ್ಲ ಅಂದರೆ ಯುರೋಪಿಯಂ ಮತ್ತು ಎಟ್ರಿಬಿಯಂ ಅಲ್ಲಿ +2 ಅನ್ನು ತೋರಿಸುತ್ತೆ. ಯಾಕೆ ಯುರೋಪಿಯಂ ಅಲ್ಲಿ +2 ಅನ್ನು ತೋರಿಸುತ್ತೆ ಅಂತ ನಾವು ನೋಡೋದಾದ್ರೆ ನೋಡಿ, ಯುರೋಪಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರ್ತಿದ್ದೇನೆ. ಝೆನಾನ್ 4f6 5d1 6s2. ನೆನ್ನೆ ಒಂದು ಮಾತು ಹೇಳಿದ್ದೆ ನಿಮಗೆ, ಯಾವ ಎಲಿಮೆಂಟ್ಸ್ಗಳಲ್ಲಿ ಆಫ್ ಫಿಲ್ಡ್ ಆರ್ಬಿಟಲ್ಸ್ ಇರುತ್ತೋ, ನೆಕ್ಸ್ಟ್ ಯಾವ ಎಲಿಮೆಂಟ್ಸ್ಗಳಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಇರುತ್ತೋ ಆ ಎಲಿಮೆಂಟ್ಸ್ಗಳು ಮೋಸ್ಟ್ ಸ್ಟೇಬಲ್ ಆಗ್ತವೆ ಅಂತ. ಇಲ್ಲಿ ನೋಡಿ, ಎಫ್ ಅಲ್ಲಿ 6 ಎಲೆಕ್ಟ್ರಾನ್ ಇದೆ, ಇದು ಆಫ್ ಫಿಲ್ಡ್ ಆಗಲಿಕ್ಕೆ ಇನ್ನೊಂದೇ ಒಂದು ಎಲೆಕ್ಟ್ರಾನ್ ಬೇಕಾಗಿದೆ. ಹಾಗಾಗಿ ಏನು ಮಾಡುತ್ತೆ, ಈ 4f 5d ಇರ್ತಕ್ಕಂಥ ಈ ಒಂದು ಎಲೆಕ್ಟ್ರಾನ್ನ ತಗೊಂಡ್ಬಿಟ್ಟು 4f7 ಆಗುತ್ತೆ. ಇನ್ನುಳ್ತಕ್ಕಂಥ 6s2 ಎಲೆಕ್ಟ್ರಾನ್ಸ್ ಈ 2 ಎಲೆಕ್ಟ್ರಾನ್ಸ್ ಅನ್ನು ಅದು ಕಳ್ಕೊಳ್ಳುತ್ತೆ. ಓಕೆ, ಹಾಗಾಗಿ 2 ಎಲೆಕ್ಟ್ರಾನ್ಸ್ ಮಾತ್ರ ಕಳ್ಕೊಳ್ಳೋದ್ರಿಂದ ಅದು EU2+ ಸ್ಟೇಟ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಎಟ್ರಿಬಿಯಂ ನೋಡೋದಾದ್ರೆ, ಎಟ್ರಿಬಿಯಂನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದಿದ್ದೀನಿ. ಝೆನಾನ್ 4f13 5d1 6s2. ಎಫ್ ಆರ್ಬಿಟಲ್ ಕಂಪ್ಲೀಟ್ಲಿ ಫಿಲ್ಡ್ ಆಗಬೇಕಂದ್ರೆ 14 ಎಲೆಕ್ಟ್ರಾನ್ ಬೇಕು, ಆಲ್ರೆಡಿ 13 ಇದೆ. ಸೊ ಹಾಗಾಗಿ ಏನು ಮಾಡುತ್ತೆ, ಇದು 4f13 ಈ 5d ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಆಡ್ ಮಾಡ್ಕೊಂಡಾಗ 4f14 ಆಗ್ಬಿಡುತ್ತೆ, ಕಂಪ್ಲೀಟ್ಲಿ ಫಿಲ್ ಆಗ್ಬಿಡುತ್ತೆ. ಉಳಿತಕ್ಕಂಥವು 6s ಇರ್ತಕ್ಕಂಥ 2 ಎಲೆಕ್ಟ್ರಾನ್, ಈ 2 ಎಲೆಕ್ಟ್ರಾನ್ನ ಮಾತ್ರ ಕಳ್ಕೊಳ್ಳುತ್ತೆ. ಹಾಗಾಗಿ ಎಟ್ರಿಬಿಯಮ್ +2 ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ. ನೋಡಿ, ಆಕ್ಟಿನೈಡ್ಸ್ಗಳು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅನ್ನು ಶೋ ಮಾಡ್ತವೆ, ಅಂದ್ರೆ ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನು ತೋರಿಸ್ತವೆ. ನೀವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನೋಡಿದ್ರಿ, 3D ಎಲಿಮೆಂಟ್ಸು ಅಥವಾ ಯಾವುದೇ ಡಿ ಎಲಿಮೆಂಟ್ಸ್ಗಳು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸ್ತವೆ. ಯಾಕೆಂತ ಅಲ್ಲಿ ಬರ್ದಿದ್ರಿ ನೀವು, ಬಿಕಾಸ್ ದಿ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ 3D and 4s ಆರ್ ನಿಯರ್ಲಿ ಸೇಮ್ ಅಂತ ಬರ್ದಿದ್ರಿ. ಇಲ್ಲಿ ಅಷ್ಟೇನೆ ಆಕ್ಟಿನೈಡ್ಸ್ಗಳು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸ್ತವೆ. ಗಿವ್ ರೀಸನ್ ಅಂತ ಕೇಳ್ತಾರೆ ನಿಮಗೆ. ಬಿಕಾಸ್ ನಿಮ್ಮ ಆನ್ಸರ್ ಇಷ್ಟೇ ಸಿಂಪಲ್ ಆಗಿರಲಿ, ಬಿಕಾಸ್ 5f 6d and 7s ಎನರ್ಜಿ ಲೆವೆಲ್ಸ್ ಆರ್ ಕಂಪೇರಬಲ್ ಅಥವಾ ನಿಯರ್ಲಿ ಸೇಮ್. ಇವೆರಡರಲ್ಲಿ ಯಾವುದಾದ್ರೂ ಒಂದು ಬರೀರಿ ಸಾಕು. ನೆಕ್ಸ್ಟ್ ಅದೇ ರೀತಿ 3D ಅಲ್ಲಿ ಮರ್ತೋಗ್ಬಿಡ್ತೀರಾ ಅಂತ ಇಲ್ಲೊಂದ್ಸಾರಿ ನೆನಪು ಮಾಡ್ತಾ ಇದ್ದೀನಿ ನಾನು. ವೈ 3D ಎಲಿಮೆಂಟ್ ಶೋಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕ್ವಶನ್ ಬಂದರೆ, ಬಿಕಾಸ್ 3D and 4s ಎನರ್ಜಿ ಲೆವೆಲ್ಸ್ ಆರ್ ಕಂಪೇರಬಲ್ ಆರ್ ನಿಯರ್ಲಿ ಸೇಮ್. ಇಷ್ಟು ಬರೋದ್ರೆ ಸಾಕು. ನೋಡಿ, ನೀವು ನೋಟ್ಸನ್ನು ಬರ್ಕೋಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಬರ್ಕೊಂಡು ನಂತರ ಪ್ಲೇ ಮಾಡಿ. ಮಕ್ಕಳ, ಈಗ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಲ್ಯಾಂಥನೈಡ್ಸನ್ನು ನೋಡೋಣ. ನೋಡಿ, ಸೊ LN ಅಂದರೆ ಲ್ಯಾಂಥನಾಯ್ಡ್ಸ್, ಅಂದರೆ ಆ ಸೀರೀಸಲ್ಲಿ ಬರ್ತಕ್ಕಂಥ ಎಲ್ಲವನ್ನು ಸೇರಿ ನಾವು ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ. ಸೀರಿಯಮಿಂದ ಲುಟೇಸಿಯಂವರೆಗೂ ಬರ್ತಕ್ಕಂಥ ಎಲಿಮೆಂಟ್ಸನ್ನು ನಾವು ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ. ಸೊ ಲ್ಯಾಂಥನಮ್ ಸೀರಿಯಮ್ಗಿನ ಫಸ್ಟ್ ಎಲಿಮೆಂಟ್ ಬರುತ್ತಲ್ಲ, ಅದರ ಸಿಂಬಲ್ ಎಲ್ಲಿ ಇದೆ. ನೀವು ಎಲ್ಲಿಗೂ ಮತ್ತು ಎಲ್ಲೆಗೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಲ್ಯಾಂಥನಮ್ ಎಲಿಮೆಂಟಿನ ಸಿಂಬಲ್ ಎಲ್ಲಿಯೇ, ಬಟ್ ಆ 4f ಸೀರೀಸಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸ್ ಏನು ಲ್ಯಾಂಥನಾಯ್ಡ್ಸ್ ಇದೆಯಲ್ಲ, ಅದನ್ನು ಜನರಲ್ ಆಗಿ ನಾವು LN ಅಂತ ತಗೊಳ್ತೀವಿ ಸಿಂಬಲ್ಲು. ಓಕೆ, ಸೊ LN ಅಂದರೆ ಲ್ಯಾಂಥನೈಡ್ಸ್. ಯಾವುದಾದ್ರೂ ಸೀರಿಯಮ್ ಆಗಿರ್ಬೋದು, ಎಟ್ರಿಬಿಯಮ್ ಆಗಿರ್ಬೋದು, ಯುರೋಪಿಯಮ್ ಆಗಿರ್ಬೋದು, ನಿಯೋಡೈಮಿಯಮ್ ಆಗಿರ್ಬೋದು, ಸಮೇರಿಯಮ್ ಆಗಿರ್ಬೋದು, ಸೊ ಯಾವುದಾದ್ರೂ ಆಗಿರ್ಬೋದು. LN ಅಂದರೆ ಜಸ್ಟ್ ಜನರಲ್ ಆಗಿ ನಾವು ತಗೊಳ್ತೀವಿ. ಸೊ ನಾವು ಲ್ಯಾಂಥನೈಡ್ಸನ್ನು ಹ್ಯಾಲೋಜನ್ಸ್ ಜೊತೆ ರಿಯಾಕ್ಟ್ ಮಾಡಿದ್ರೆ, ಹ್ಯಾಲೋಜನ್ಸ್ ಅಂದರೆ ಈ ಫ್ಲೋರಿನ್ನು, ಕ್ಲೋರಿನ್ನು, ಬ್ರೋಮಿನ್ನು, ಅಯೋಡಿನು, ಈ ಹ್ಯಾಲೋಜನ್ಸ್ ಜೊತೆ ರಿಯಾಕ್ಟ್ ಮಾಡಿದ್ರೆ LnX3 ಬರುತ್ತೆ. ಲ್ಯಾಂಥನೈಡ್ ಹ್ಯಾಲೈಡ್ಸ್ ಬರುತ್ತೆ. ಲ್ಯಾಂಥನೈಡ್ಸನ್ನು ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ನಮಗೆ ಲ್ಯಾಂಥನೈಡ್ ಹೈಡ್ರಾಕ್ಸೈಡ್ಸ್ ಬರುತ್ತೆ, ಪ್ಲಸ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಇದನ್ನು ನಿಮಗೆ ಎಕ್ಸಾಮಿನೇಷನ್ಗೆ ಕೇಳ್ತಾರೆ. ಸೊ ಇದೊಂದೇ ಪಾಯಿಂಟ್ನ ನಿಮಗೆ ಈ ಒಂದು ಕೆಮಿಕಲ್ ರಿಯಾಕ್ಷನ್ನಲ್ಲಿ ಹೆಚ್ಚಿದಾಗಿ ಸ್ಟ್ರೆಸ್ ಮಾಡ್ತಾರೆ. ಯಾವ ಗ್ಯಾಸ್ ಲ್ಯಾಂಥನೈಡ್ಸನ್ನು ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ ಅಂತ ಕೇಳ್ತಾರೆ ನಿಮಗೆ ಬೋರ್ಡ್ ಎಕ್ಸಾಮಿನೇಷನಲ್ಲಿ. H2 ಗ್ಯಾಸ್ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಲ್ಯಾಂಥನೈಡ್ಸನ್ನು ಕಾರ್ಬನ್ ಜೊತೆ 2773 ಕೆಲ್ವಿನಲ್ಲಿ ನಾವು ಹೀಟ್ ಮಾಡಿದಾಗ ಲ್ಯಾಂಥನೈಡ್ ಕಾರ್ಬೈಡ್ ಬರುತ್ತೆ.
ಕಾರ್ಬೈಡ್ಸ್ ಅನ್ನ ಕೊಡುತ್ತೆ. ಸೊ ನೆಕ್ಸ್ಟ್ ಲ್ಯಾಂಥನೈಡ್ಸ್ ಅನ್ನ ನೈಟ್ರೋಜನ್ ಜೊತೆ ನಾವು ಹೀಟ್ ಮಾಡಿದಾಗ ಲ್ಯಾಂಥನಮ್ ನೈಟ್ರೈಡ್ ಬರುತ್ತೆ, ನೈಟ್ರೋಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಲ್ಯಾಂಥನಮ್ ನೈಟ್ರೈಡ್ ಬರುತ್ತೆ, ಸಲ್ಫರ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಸಲ್ಫೈಡ್ ಬರುತ್ತೆ, ಆಕ್ಸಿಜನ್ ಜೊತೆ ಬರ್ನ್ ಮಾಡಿದಾಗ ನಮಗೆ ಆಕ್ಸೈಡ್ಸ್ ಬರುತ್ತೆ. ಸೊ ಇಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಲ್ಯಾಂಥನೈಡ್ಸ್. ಮಕ್ಕಳ ಡಿಫರೆನ್ಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್ ಅನ್ನು ನೋಡೋಣ. ನೋಡಿ, ಲ್ಯಾಂಥನೈಡ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಎಂಟರ್ಸ್ ಇಂಟು 4f ಆರ್ಬಿಟಲ್, ಆಕ್ಟಿನೈಡ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಎಂಟರ್ಸ್ ಇಂಟು 5f ಆರ್ಬಿಟಲ್. ಲ್ಯಾಂಥನೈಡ್ಸ್ಗಳು ಲೆಸ್ ಬೇಸಿಕ್ ಆಗಿರುತ್ತೆ, ಆಕ್ಟಿನೈಡ್ಸ್ಗಳು ಮೋರ್ ಬೇಸಿಕ್ ಆಗಿರುತ್ತೆ. ಸೊ ಲ್ಯಾಂಥನೈಡ್ಸ್ ಅಲ್ಲಿ ಅವಾಗಲೇ ನೋಡಿದ್ರ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಲ್ಯಾಂಥನೈಡ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟು +4 ಅನ್ನ ತೋರಿಸಿದ್ರೆ ಆಕ್ಟಿನೈಡ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟು +7 ಇದೆ. ಆಗ್ಲೇ ನೋಡಿದಿರಾ. ನೋಡಿ, ನೀವೆಲ್ಲ ಪಿರಿಯಾಡಿಕ್ ಟೇಬಲ್ ಅನ್ನ ನೋಡಬೇಕು. ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇಲ್ಲಿ ನೋಡಿ, ಈ ಸಿಂಬಲ್ ಇದೆ ನೋಡಿ, ಇಲ್ಲಿ ರೆಡ್ ಸಿಂಬಲ್. ಸೊ ಈ ರೆಡ್ ಸಿಂಬಲ್ ಎಲ್ಲೆಲ್ಲಿ ಇದೆಯೋ ಆ ಎಲ್ಲ ಎಲಿಮೆಂಟ್ಸ್ಗಳು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ. ನೋಡಿ, ಆಕ್ಟಿನೈಡ್ಸ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳಲ್ಲೂ ಸಿಂಬಲ್ ಇದೆ ಅಂದರೆ ಆಕ್ಟಿನೈಡ್ಸ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳು ರೇಡಿಯೋ ಆಕ್ಟಿವ್ ಅಂತ. ನೋಡಿ, ಲ್ಯಾಂಥನೈಡ್ಸ್ ಅಲ್ಲಿ ಪ್ರೊಮೇಥಿಯಮ್ ಮತ್ತೆ ಸಮೇರಿಯಂ ಇವು ಎರಡು ಎಲಿಮೆಂಟ್ಸ್ ಅನ್ನು ಬಿಟ್ಟು ಇನ್ನು ಉಳಿದಿರತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳು ನಾನ್ ರೇಡಿಯೋ ಆಕ್ಟಿವ್ ಆಗಿದೆ. ಬಟ್ ಆಕ್ಟಿನೈಡ್ಸ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳು ರೇಡಿಯೋ ಆಕ್ಟಿವ್ ಆಗಿದೆ. ಬೇಕಾದ್ರೆ ನಾವು ಇನ್ನೊಂದು ಡಿಫರೆನ್ಸ್ ಅನ್ನು ಬರೀಬಹುದು. ಏನು, ಈ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಲೆಸ್ ಇರುತ್ತೆ, ಆಕ್ಟಿನೈಡ್ ಕಾಂಟ್ರಾಕ್ಷನ್ ಮೋರ್ ಇರುತ್ತೆ. ನೋಡಿ, ಇಷ್ಟು ಡಿಫರೆನ್ಸ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ 2 ಕೇಳ್ಬೋದು ಅಷ್ಟೇ. ಯಾಕಂದ್ರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗೆ ಬರೀ 2 ಮಾರ್ಕ್ಸ್ ಇರೋದ್ರಿಂದ ಇದರಲ್ಲಿ ಯಾವುದಾದ್ರೂ 2 ಕೇಳ್ಬೋದು ಅಥವಾ 1 ಕೇಳ್ಬೋದು. ಯಾವುದಾದ್ರೂ ನಿಮಗೆ ಈಸಿ ಇರ್ತಕ್ಕಂಥ 2 ನೆನಪಲ್ಲಿ ಇಟ್ಕೊಳ್ಳಿ. ಸೊ ಮಕ್ಕಳ, ಕಂಪ್ಯಾರಿಸನ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್ ಅನ್ನ ನೋಡೋಣ. ನಿಮಗೆ ಗೊತ್ತಿದೆ, ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ ಎರಡೂ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಬೋತ್ ಆರ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ನೀವು ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ನೋಡಿದಿರ, ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ ಎರಡೂ +3 ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಗಿ ತೋರಿಸುತ್ತೆ. ಹಾಗಾಗಿ ಬೋತ್ ಶೋಸ್ +3 ಇಸ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್. ಸೊ ಮತ್ತೆ ನಿಮಗೆ ಗೊತ್ತಿದೆ, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಇದೆ, ಆಕ್ಟಿನೈಡ್ ಕಾಂಟ್ರಾಕ್ಷನ್ ಇದೆ. ಸೊ ಹಾಗಾಗಿ ಬೋತ್ ಶೋಸ್ ಕಾಂಟ್ರಾಕ್ಷನ್ಸ್. ಸೊ ಈ ಮೂರಲ್ಲಿ 2 ಕೇಳ್ಬೋದು ಅಥವಾ 1 ಕೇಳ್ಬೋದು. ಸೊ ಮಕ್ಕಳೇ, ದಿ ಕೆಮಿಸ್ಟ್ರಿ ಆಫ್ ಆಕ್ಟಿನಾಯ್ಡ್ಸ್ ಈಸ್ ಮೋರ್ ಕಾಂಪ್ಲಿಕೇಟೆಡ್. ಕೆಮಿಸ್ಟ್ರಿ ಆಫ್ ಆಕ್ಟಿನಾಯ್ಡ್ಸ್ ಈಸ್ ಮೋರ್ ಕಾಂಪ್ಲಿಕೇಟೆಡ್ ಬಿಕಾಸ್ ನೋಡಿ, ನಾವು ಆಕ್ಟಿನೈಡ್ ಕೆಮಿಸ್ಟ್ರಿ ನಾವು ಸ್ಟಡಿ ಮಾಡಬೇಕಾದ್ರೆ 3 ಚಾಲೆಂಜಸ್ ಅನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಯಾಕೆ ಕೆಮಿಸ್ಟ್ರಿ ಆಫ್ ಆಕ್ಟಿನೈಡ್ಸ್ ಅಷ್ಟು ಡಿಫಿಕಲ್ಟ್ ಇದೆ ಅಂತ ನಾವು ನೋಡೋದಾದ್ರೆ, ನೋಡಿ, ದೇ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಸೊ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ನ ತೋರಿಸೋದ್ರಿಂದ ಅವು ನಮಗೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟಲ್ಲಿ ನಮಗೆ ಸಿಗೋದ್ರಿಂದ ನಮಗೆ ಅವುಗಳ ಕೆಮಿಸ್ಟ್ರಿನ ಸ್ಟಡಿ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ನೆಕ್ಸ್ಟು ನಿಮಗೆಲ್ಲ ಗೊತ್ತಿದೆ, ದೇ ಆರ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್. ಆಕ್ಟಿನೈಡ್ಸ್ ಆರ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್. ಸೊ ನಮಗೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ನ ನಾವು ಸ್ಟಡಿ ಮಾಡಬೇಕಾದ್ರೆ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಇಟ್ಸ್ ಎ ವೆರಿ ಹಾರ್ಮ್ಫುಲ್, ದೇರ್ಫೋರ್ extra care is needed. They are radioactive elements, so therefore extra care is needed. So next, actinides half-life value is very short. So ನಮಗೆ actinides half-life value very short ಇರೋದ್ರಿಂದ, ಸೊ ನಾವು ಯಾವುದೋ ಒಂದು actinide ಅನ್ನು ಸ್ಟಡಿ ಮಾಡಲಿಕ್ಕೆ ತಗೊಂಡೆ ಅಂದರೆ ಅದು ಟೈಮಿಂಗ್ ಹೋಗ್ತಾ ಅದು ಹಾಫ್ ಲೈಫ್ ಪೀರಿಯಡ್ ಶಾರ್ಟ್ ಆಗ್ತಾ ಇರೋದ್ರಿಂದ ನಮಗೆ ಪರ್ಫೆಕ್ಟ್ ವ್ಯಾಲ್ಯೂಸ್ ನಮಗೆ ಸಿಗೋದಿಲ್ಲ. ಸೊ ಹೀಗಾಗಿ ಕೆಮಿಸ್ಟ್ರಿ ಆಫ್ ಆಕ್ಟಿನೈಡ್ಸ್ ಇಸ್ ಮೋರ್ ಕಾಂಪ್ಲಿಕೇಟೆಡ್. ಸೊ ಮಕ್ಕಳ, ಮಿಕ್ಸ್ಡ್ ಮೆಟಲ್ ನೋಡಿ, ಮಿಕ್ಸ್ಡ್ ಮೆಟಲ್ ಅಂತಕ್ಕಂಥದ್ದು ಒಂದು ಅಲಾಯ್ ಅಂದರೆ ಮಿಶ್ರಲೋಹ. ಮಿಕ್ಸ್ಡ್ ಮೆಟಲ್ ಅಂತಕ್ಕಂಥದ್ದು ಒಂದು ಮಿಶ್ರಲೋಹ ಅಲಾಯ್. ಅದ್ರ ಕಾಂಪೋಸಿಷನ್ ಏನಿರುತ್ತೆ ಅಂದರೆ, ಮಿಕ್ಸ್ಡ್ ಮೆಟಲಲ್ಲಿ ಲ್ಯಾಂಥನೈಡ್ ಮೆಟಲ್ ನಿಯರ್ಲಿ 95% ಇರುತ್ತೆ. ಈ ರೀತಿ ಹಾಕಿದ್ರೆ ನಿಯರ್ಲಿ ಅಂತ ನಿಯರ್ಲಿ 95% ಲ್ಯಾಂಥನೈಡ್ ಮೆಟಲ್ ಇರುತ್ತೆ. ಐರನ್ 5% ಇರುತ್ತೆ. ಅಂಡ್ ಟ್ರೇಸಸ್ ಆಫ್ ಸ್ಮಾಲ್ ಅಮೌಂಟ್ಸ್ ಆಫ್ ಸಲ್ಫರ್, ಕಾರ್ಬನ್, ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಇರುತ್ತೆ. ನೋಡಿ ಮಕ್ಕಳ, ಇಲ್ಲಿಗೆ ಎಫ್ ಬ್ಲಾಕ್ ಎಲಿಮೆಂಟ್ಸು ಮುಗೀತು. ಟೋಟಲ್ ಆಗಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸು
ಮುಗಿದಿದೆ. ಸೊ ಡಿ ಮತ್ತು ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ 8 ಮಾರ್ಕನ್ನು ನೀವು ಈಸಿಯಾಗಿ ತಗೋಬೋದು. ಸೊ ಈಸಿಯಾಗಿ ತೊಗೊಳ್ಳಿಕ್ಕಾಗುತ್ತಾ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. 2013ರಿಂದ ಇಲ್ಲಿವರೆಗೂ ಏನು ಬೋರ್ಡ್ ಎಕ್ಸಾಮಿನೇಷನ್ಸ್ ಆಗಿದೆ, ಆ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಡಿ ಮತ್ತು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಮೇಲೆ ಯಾವ ಕ್ವಶನನ್ನು ಕೇಳಿದಾರಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಮೇ ಬಿ ಅದು ಒಂದು 20 ಮಿನಿಟ್ಸ್ ಆಗ್ಬೋದು ವಿಡಿಯೋ. ಆ 20 ಮಿನಿಟ್ ವಿಡಿಯೋನ ನೀವು ನೋಡಿದ್ದೆ ಆದರೆ ಮತ್ತೆ ನೀವು ಎಕ್ಸಾಮಿನೇಷನ್ಗೆ ಹೋಗಿ ಡೈರೆಕ್ಟಾಗಿ ನೀವು ಬರಿಬೋದು. ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸನ್ನು ಮತ್ತೆ ಓದೋ ಅವಶ್ಯಕತೆ ಇಲ್ಲ. ಅಷ್ಟು ಸಿಂಪಲ್ಲಾಗಿ ನಾನು ಹೇಳ್ಕೊಡ್ತೇನೆ. ಅಷ್ಟು ಕ್ವಶನ್ಸನ್ನು ನೀವು ಡಿಸ್ಕಸ್ ಮಾಡಿದ್ರೆ ಆಯಿತು. ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಮಾಡ್ತಾ ಇರ್ತಕ್ಕಂಥ ಪಾಠ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನಿಮಗೆ ಏನಾದರೂ ಡೌಟ್ಸು ಮತ್ತು ಸಲಹೆ ಸೂಚನೆಗಳೇನಾದರೂ ಇದ್ದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ಸ್ ಬಾಕ್ಸಲ್ಲಿ ನೀವು ಕಾಮೆಂಟನ್ನು ಹಾಕ್ಬೋದು. ಥ್ಯಾಂಕ್ ಯು.